ಮಕ್ಕಳ ಕಲ್ಯಾಣ ಗ್ರಾಮೀಣಾಭಿವೃದ್ಧಿ ಹಾಗೂ ಜಾನಪದ ಕಲಾ ಸಂಸ್ಕೃತಿ ಹಾಗೂ ಮುಗುಳುಕೋಡು ಇವರ ಆಶ್ರಯದಲ್ಲಿ ಸ್ವಾಮಿ ವಿವೇಕಾನಂದರ ಜಯಂತಿಯಾಗಿ ವಿಶೇಷವಾಗಿ ಮುಗುಳುಕೋಡು ಗ್ರಾಮದಲ್ಲಿ ಒಂದು ಕಲಾವಿದರ ಬದಲು ಒಂದು ಕಾರ್ಯಕ್ರಮ ಹಮ್ಮಿಕೊಂಡರು. ಅದರ ಕಾರ್ಯಕ್ರಮ ಹಮ್ಮಿಕೊಂಡ ಪ್ರತಿ ಗ್ರಾಮದೊಳಗೆ ಇವರು ನಮ್ಮ ಬಸವರಾಜ ಸ್ವಾಮೀಜಿಯವರ ಒಳ್ಳೆಯ ಕಲಾವಿದರು ಕರೆಸಿ ಒಂದು ಮುಗುಳುಕೋಡು ಗ್ರಾಮದ ಒಂದು ಕಾರ್ಯಕ್ರಮ ಮಾಡಾಕ್ತಾರೋ. ಅವರ ಪೂಜ್ಯ ಸ್ವಾಮೀಜಿಯವರು ಏನು ಮಾತಾಡ್ತಾರೋ ಕೇಳೋಣ ಬನ್ನಿ. ಮುಗುಳುಕೋಡ ಗ್ರಾಮದ ಶ್ರೀ ಸಿದ್ಧಾರೂಢ ಭಾರತೀಯ ಆಶ್ರಮದಲ್ಲಿ ಸ್ವಾಮೀಜಿಯವರ ವಿವೇಕಾನಂದ ಸ್ವಾಮೀಜಿಯವರ 123ನೇ ಪುಣ್ಯತಿಥಿ ಅಂಗವಾಗಿ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ಈ ಹಳ್ಳಿ ಪರಿಸರದಲ್ಲಿಯೂ ಕೂಡ ಇಟ್ಕೊಂಡಿದ್ದಾರೆ. ಅದರ ರೂವಾರಿಗಳಾದಂಥ ಬಸವರಾಜ ಸ್ವಾಮೀಜಿಯವರಿಗೆ ನಾನು ಧನ್ಯವಾದಗಳನ್ನು ಅದಕ್ಕಾಗಿ ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ. ನಿಮಗೆಲ್ಲ ಗೊತ್ತಿದ್ದ ಹಾಗೆ ಸ್ವಾಮಿ ವಿವೇಕಾನಂದರ ದಿನಾಚರಣೆಯನ್ನು ನಾವು ಯುವಕರ ದಿನಾಚರಣೆ ಅಂತ ಹೇಳಿ ಆಚರಿಸ್ತಿದ್ದೀವಿ. ಯಾಕಂದರೆ ಯುವಕರೇ ನಿಜವಾದಂಥ ಪ್ರಜೆಗಳು. ಅವರ ಇರೋದ್ರಿಂದಲೇ, ಒಳ್ಳೆಯ ಆಚರಣೆ ಅವರಲ್ಲಿ ಇರೋದ್ರಿಂದಲೇ ದೇಶ ಬಲಿಷ್ಠ ಆಗ್ತದೆ. ಮುಂದುವರಿಯುತ್ತಿರುವ ದೇಶ ಅಂತಲೇ ಅನಿಸ್ಕೋತಾ ಇದ್ದ ಅನೇಕ ವರ್ಷಗಳಿಂದ ಮುಂದುವರೆದಿದ್ದ ದೇಶ ಆಗಬೇಕಾದ್ರೆ ಈ ಯುವಕರೇ ಕಾರಣರಾಗ್ತಾರೆ. ಅದಕ್ಕೆ ಅಂಥ ಒಂದು ಶಕ್ತಿ ಯಾರಲ್ಲೇ ಇದ್ದು ಅಂತಂದ್ರೆ ಸ್ವಾಮಿ ವಿವೇಕಾನಂದ ಕಡೆ ಆ ಶಕ್ತಿ ಅದ. ಅವರ ವಿದ್ಯುತ್ ವಾಣಿ ಆಗಲಿ, ಸ್ಫೂರ್ತಿ ಬರುವಂಥ ಮಾತುಗಳಾಗಲಿ ಎಲ್ರಿಗೂ ಇನ್ಸ್ಪೈರ್ ಆಗ್ತವೆ. ಅನೇಕ ಮಹಾತ್ಮರು ಏನಾಗ್ಯಾರ ಅಥವಾ ಒಳ್ಳೆಯ ಆಚರಣೆಯಲ್ಲಿ ಏನು ಕೆಲವರು ಜನರು ಇದ್ದಾರೆ, ಅವರೆಲ್ಲರೂ ಅವರಲ್ಲಿ ಬಹಳಷ್ಟು ಜನ ಸ್ವಾಮಿ ವಿವೇಕಾನಂದರ ಚರಿತ್ರೆಯನ್ನು, ಆತ್ಮಚರಿತ್ರೆಯನ್ನು ಚೆನ್ನಾಗಿ ಓದ್ಕೊಂಡು ಅವರು ಪ್ರಭಾವಿತರಾಗ್ಯಾರ. ಕೇವಲ ಫಲಾನುಭವಿಗಳಾಗಬಾರ್ದು, ಬರೀ ಕೈ ಚಾಚೋದಲ್ಲ. ಇವತ್ತು ಸರ್ಕಾರಕ್ಕೆ ಮಾಡಿದೆ ಅಂದರೆ ಅವ್ರಿಗೆ ಅಭಿನಂದನೆ ಹೇಳುವುದು ಕೂಡ ಅದು ನಮ್ಮ ಧರ್ಮ, ಅದು ನಮ್ಮ ಕರ್ತವ್ಯ. ಯಾರು ನಮಗೆ ಹಡದವರು, ಹಡದ ತಾಯಿ ತಂದಿಗೆ ನಾವು 10 ರೂಪಾಯಿ ಕೊಡ್ಬೇಕಾದ್ರೆ ಹಿಂದೆ ಮುಂದೆ ವಿಚಾರ ಮಾಡ್ತೀವಿ. ಅಂಥದ್ರೊಳಗೆ ನಮ್ಮ ಕಲಾವಿದರು ನಮ್ಮ ಆಸ್ತಿ ಅಂತಕ್ಕಂಥ ಒಂದು ಗೌರವ ದೃಷ್ಟಿಯಿಂದ 2500 ರೂಪಾಯಿಗೆ ಹೆಚ್ಚಿಗೆ ಮಾಡಿದ್ದಾರೆ. ಹಾಗಾಗಿ ನಾವು ಅವರಿಗೆ ಸರ್ಕಾರಕ್ಕೆ, ಕರ್ನಾಟಕದ ಘನ ಸರ್ಕಾರಕ್ಕೆ ನಾವು ಕಲಾವಿದರ ಪರವಾಗಿ, ಕಲಾವಿದರ ಒಕ್ಕೂಟದಿಂದ ಅವರಿಗೆ ಅಭಿನಂದನೆ ಸಲ್ಲಿಸುವಂಥ ಕಾರ್ಯಕ್ರಮವನ್ನು ಬರುವ 7ನೇ ತಾರೀಕು ಸೋಮವಾರ, 24, ನಾಳೆ ಬರುವ 7ನೇ ತಾರೀಕನೇ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ 10 ಗಂಟೆಗೆ ಕರ್ನಾಟಕ ರಾಜ್ಯ ಸರ್ವ ಕಲಾವಿದರ ಒಕ್ಕೂಟದಿಂದ ನಾವು ಅವರನ್ನು, ನಮ್ಮ ಜಿಲ್ಲಾಧಿಕಾರಿಗಳನ್ನು ಕೂಡ ಗೌರವಿಸೋದು, ಹಾಗೆ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಹೇಳೋದು. ತುಸು ನಮ್ಮ ಸಮಸ್ಯೆಗಳು ಏನಾದರೂ ಇದ್ರೂ ಕೂಡ ಸಾಕಷ್ಟು ಅದಾವ. ಯಾಕಂದ್ರೆ ಪದೇ ಏನಪ್ಪ ಇವರೆಲ್ಲ ಕಲಾವಿದರು ಬರೀ ತಮ್ಮ ಸಮಸ್ಯೆಗಳನ್ನು ಹೇಳ್ತಾರಲ್ಲ ಅಂತೇಳಿ ಅನ್ಕೋಬಾರ್ದು. ಆದರೂ ಕೂಡ ನಾವು ಕೂಡ ನಮ್ಮ ಸೇವೆಯಲ್ಲಿ ಪ್ರಾಮಾಣಿಕತೆ ಇರಬೇಕು. ಕೇವಲ ನಾವು ಪೆನ್ಷನ್ ಕಲಾವಿದರ ಅಲ್ಲ, ನಾವು ಸಮಾಜಕ್ಕೆ ಏನಾದರೂ ಕೊಡಬೇಕು. ಈ ಕಲೆಯನ್ನು ನಾವು ವೃತ್ತಿಯಾಗಿ ಮಾಡ್ಕೋಬೇಕು. ಕೇವಲ ಈಗೇನು ಇದೊಂದು ರೇಷನ್ ಅಂಗಡಿ ಅಲ್ಲ, ಎಲ್ಲರೂ ಹೆಂಗೆ ಬೇಕಾದಂಗೆ ಬರೋದು ತೊಗೊಂಡು ಹೋಗೋದಂತಲ್ಲ. ನಾವು ಶ್ರದ್ಧಾಭಕ್ತಿಯಿಂದ ಕಲಾದೇವತೆಯ ಸೇವೆಯನ್ನು ಮಾಡ್ತೀವತ್ತಂದ್ರೆ ಕೇವಲ 2500ಕ್ಕೆ ನಾವು ತೃಪ್ತ ಆಗೋರಲ್ಲ. ಕನಿಷ್ಠ 5,000 to 6,000 ರೂಪಾಯಿ ಕೂಡ ನಮ್ಮ ಕಲಾವಿದರಿಗೆ ಕೊಡಬೇಕು ಅನ್ನೋದು ನಮ್ಮದು ದೊಡ್ಡ ಒತ್ತಾಸೆ ಇದೆ ನಮ್ಮದ. ಅದ್ರ ಬದಲು ಇನ್ನೂ ನಿರಂತರವಾಗಿ ನಾವು ಹೋರಾಟವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಹೇಳಿದ್ವಲ್ಲ, 2010ರಿಂದ ಕೇಳಿರ್ತಕ್ಕಂಥ ಒಂದು ಕೂಗ ಸರ್ಕಾರಕ್ಕೆ ಕೇಳಿದೆ. ಬಹಳಷ್ಟು ಜನ ಎಲ್ಲರೂ ಕೂಡ ನಮಗೆ ಪೆನ್ಷನ್ ಹೆಚ್ಚಾಗಲಿ ಅಂತ ಹ್ಯಾಂಗೆ ಅಭಿಪ್ರಾಯ ಇದೆಯೋ ಹಾಗೆ ಪ್ರಾಮಾಣಿಕವಾದಕ್ಕಂಥ ಸೇವೆಯನ್ನು ಕೂಡ ನಾವು ಕಲಾಕ್ಷೇತ್ರಕ್ಕೆ ಕೊಡಬೇಕಂತಕ್ಕಂಥದ್ದನ್ನು ಕೂಡ ಅದು ನಮ್ಮ ಒಂದು ಮನಸ್ಸಿನಲ್ಲಿ ದೃಢ ನಿರ್ಧಾರ ಇರಬೇಕು. ನಾವು ಬರೀ ಆಗಲೇ ಹೇಳಿದ್ರಲ್ಲ ಇವರು, ಎಲ್ಲೆಲ್ಲೋ ಸರ್ಟಿಫಿಕೇಟ್ ಗಾಳಿ ಹಾಕ್ಕೊಂಡು ಹೋಗಿ ನಾವೆಲ್ಲ ಹಿಡ್ಕೊಂಡು ಬೀಳೋದು, ಅದು ಬಹುತೇಕ ಅದನ್ನು ನಮಗೆ ಸುಖ ಕೊಡೋದಿಲ್ಲ. ನಾವು ಸೇವೆಯನ್ನು ಮಾಡಬೇಕು. ಮೊದಲು ನಾವು ಸೇವೆಯನ್ನು ಮಾಡಿದೀವತ್ತಂದ್ರೆ ಆರದು ಬಪ್ಪದು ಓದ್ತಾರಲ್ಲ, ಬರಲಾರ್ದಕ್ಕೆ ನೀವು ಏನಾರ ಭಾಳ ಆಸೆ ಪಟ್ಟರು ಕೂಡ ಬರಂಗಿಲ್ಲ, ಬಂದರೂ ಕೂಡ ಸುಖ ಕೊಡಂಗಿಲ್ಲ. ಅದಕ್ಕೆ ಬರುದಿತ್ತಪ್ಪ ಅಂತಂದ್ರೆ ನಿಮ್ಮ ಮನೆ ಒಳಗೆ ಕುಂಡ್ರ ಕಡೆ ಬರತತಿ. ಆದರೆ ನನ್ನ ಗುರಿ ಏನತ್ತಂದ್ರೆ ಈ ದೇವತೆಯ ಸೇವೆ ಮಾಡೋದು ಅಂತಕ್ಕಂಥ ಗುರಿಯನ್ನು ಇಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಅನೇಕ ಯೋಜನೆಗಳನ್ನು ನಮಗೆ ಕಲಾವಿದರಿಗೆ
ಸರ್ಕಾರ ಕೊಡಬೇಕು. ಆ ನಿಟ್ಟಿನಲ್ಲಿ ಅವರನ್ನು ನೆನಪಿಸುವಂಥ ಕೆಲಸ, ಅವ್ರ ಗಮನಕ್ಕೆ ತರೋದು. ನಾವು ಯಾವಾಗಲೂ ಉಗ್ರ ಅಂತ ಹೇಳಂಗಿಲ್ಲ. ತೀವ್ರ ಸ್ವರೂಪದ ಹೋರಾಟ ಏನಾದರೂ ಆ ಟೈರಿಗೆ ಬೆಂಕಿ ಹಚ್ಚಿನಿ ಕೂಗ್ಯಾಡ್ನಿ ಏನೂ ಇಲ್ಲ. ನಾವೆಲ್ಲ ಪಂಚಾಕ್ಷರಿ ಮಣ್ಣೆ ಮಾತಾಡಿದ್ದೆ, ಪಂಚಾಕ್ಷರಿ ಮಹಾಮಂತ್ರವನ್ನು ಹೇಳ್ತಾ ಹಣಿ ತುಂಬ ವಿಭೂತಿ ಹಚ್ಚಿಕೊಂಡು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೋಗಿ ಓಂ ನಮಃ ಶಿವಾಯ ಅಂತಕ್ಕಂಥ ಮಹಾಮಂತ್ರವನ್ನು ಹೇಳಿ ನಮ್ಮ ಕೂಗನ್ನು ಸರ್ಕಾರಕ್ಕೆ ಮುಟ್ಟೋ ಕೆಲಸವನ್ನು ನಾವು ಮಾಡ್ಬೇಕಂತೇಳಿ ಸಂಕಲ್ಪ ಮಾಡಿದ್ದೀವಿ. ಹಾಗೆ ತಾವೆಲ್ಲರೂ ಕೂಡ ಈ ಹೋರಾಟದಲ್ಲಿ, ಇದು ಹೋರಾಟ ಅಂತಂದರೆ ಕಲಾವಿದರಿಂದ ಕಲಾವಿದರಿಗಾಗಿ ಸಾಂಸ್ಕೃತಿಕ ಹೋರಾಟ. ಸಾಂಸ್ಕೃತಿಕ ಹೋರಾಟವನ್ನು ನಾವು ತೀವ್ರ ಥರದಲ್ಲಿ, ನಾವು ಪೆನ್ಷನ್ ಬೇಕಂತ ಹೆಂಗೆ ಜೋರಾಗಿ ಕೇಳ್ತೀವೋ ಹಂಗೆ ನಾನು ಹಾಡಬೇಕು, ಕುಣಿಬೇಕು. ಯಾರ್ಯಾರು ಆ ವೃತ್ತಿಪರ ಏನು ಕಲೆಗಳದಾವ, ಯಾವ ಕಲೆಯನ್ನು ಅವರು ಕರಗತ ಮಾಡಿಕೊಂಡಾರೋ ಅದರಲ್ಲಿ ನಿರಗ್ರವಾದಂಥ ಸೇವೆಯನ್ನು ಮಾಡಿದಿವತ್ತಂದರೆ ಸರ್ಕಾರದ ಯೋಜನೆಯನ್ನು ಪಡೆಯಲಿಕ್ಕೆ ನಾವೆಲ್ಲರೂ ಅರ್ಹರು ಅಂತೇಳಿ ತಿಳ್ಕೊಬೇಕು. ಇಲ್ಲದೆ ಯಾರೋ ಒಬ್ಬರು ಹೇಳ್ಯಾರಂತೇಳಿ ಪೆನ್ಷನ್ಕಾಗಿ ಒಂದು ಜೊತೆ ಸುಮ್ಮನೆ ಅಡ್ಡಾಡಿದರೆ ನನಗೆ ತಿಳಿದ ಮಟ್ಟಿಗೆ ಅದು ಸುಖ ಕೊಡೋದಿಲ್ಲ. ಅದು ನಾವೆಲ್ಲ ರೋಗಕ್ಕೆ ಗುರಿ ಆಗ್ತೀವಿ. ನಾ ತಿಳ್ಕೊಂಡಂಗೆ ಸುಮ್ಮನೆ ಸುಳ್ಳು ದಾಖಲೆಗಳನ್ನು ಕೊಟ್ಟು ಪೆನ್ಷನ್ ಪಡ್ಕೊಂಡಂಥವ್ರು ಬಹಳಷ್ಟು ರೋಗಗಳಿಗೆ ತುತ್ತಾಗ್ಯಾರ, ಸಾವಿಗೂ ತುತ್ತಾಗ್ಯಾರ. ಅದಕ್ಕೆ ನಾವೇನಂದ್ರೆ ಭಗವಂತನನ್ನು ಪ್ರೀತಿಸಲಿಕ್ಕೆ, ಜಗತ್ತನ್ನು ರಂಜಿಸಲಿಕ್ಕೆ ಅಲ್ಲ, ನಾವು ಭಗವಂತನನ್ನು ಪ್ರೀತಿಸುವ. ಯಾಕಂತಂದ್ರೆ ನಾವು ಆನಂದದಿಂದ ಪರಮಾತ್ಮ, ನಾವು ಈಗೇನು ನೀವೆಲ್ಲ ಹಾಡಿದ್ರಲ್ಲ, ನಿಮ್ಮ ಹಾಡುಗಳನ್ನು ಭಗವಂತ ಕೇಳ್ತಾನ, ಜನ ಕೇಳೋದು ಬೇಕಾಗಿಲ್ಲ. ಭಗವಂತನಿಗೆ ಪ್ರೀತಿ ಆತಂದ್ರೆ ಈ ಜಗತ್ತಿಗೆ ಅದು ಪ್ರೀತಿ ಆಗೇ ಆಗಿರ್ತದೆ. ಹೀಗಾಗಿ ನಮ್ಮ ಹೋರಾಟವನ್ನು ತಾವೆಲ್ಲ ಕರ್ನಾಟಕ ರಾಜ್ಯ ಸರ್ವ ಕಲಾವಿದರ ಒಕ್ಕೂಟದ ತಾವೆಲ್ಲ ಸರ್ವ ಸದಸ್ಯರ ಎಲ್ಲರೂ ಸೇರಿ ನಾವೇನಂದ್ರೆ ಯಾರಿಗೂ ಕೂಡ ನಮಗೆ ಕೈ ಮಾಡಿ ತೋರಿಸದಂತೆ ನಮ್ಮ ಹೋರಾಟವನ್ನು ಅದು ನಮ್ಮ ಸೇವೆಯ ಮೂಲಕನೇ ನಾವು ಮಾಡ್ತಾ ಇರಬೇಕು. ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ಕಲಾವಿದರ ಭವಿಷ್ಯ ಉಜ್ವಲ ಆಗಲಿ ಅಂತಕ್ಕಂಥ ನಿರೀಕ್ಷೆಯನ್ನು ಇಟ್ಟುಕೊಂಡು ಸರ್ಕಾರಕ್ಕೆ ಅವಾಗ ಸೇರ್ತಾ ಮನವಿಯನ್ನು ಮಾಡೋಣ ಅಂಥೇಳಿ ಈ ಮೂಲಕ ನಾನು ಕಲಾವಿದರಿಗೆ ಕರೆಯನ್ನು ಕೊಡ್ತೀನಿ. ಏನಂತಂದ್ರೆ ಈಗ 500 ರೂಪಾಯಿ ಹೆಚ್ಚು ಮಾಡ್ಯಾರಲ್ಲ, ನಾವು ಎಲ್ಲರೂ ಒಂದು ಕಡೆ ಸೇರಿ ಸರ್ಕಾರಕ್ಕೆ ಅಭಿನಂದನೆ ಹೇಳೋದು ಅದು ನಮ್ಮದು ಮಾನವೀಯತೆ, ಅದು ನಮ್ಮ ಮನುಷ್ಯತ್ವ. ಕೇವಲ ಬ್ಯಾಂಕಿಗೆ ತಕ್ಕೊಂಡು ಬಂದು ಮನೆಯಾಗ ಕೂತ್ರಲ್ಲ, ಪುಣ್ಯಾತ್ಮ ನೀನು ನಮಗೆ 500 ರೂಪಾಯಿ ಹೆಚ್ಚು ಮಾಡಿದಿ, 2000 ಇತ್ತು 2500 ಮಾಡಿದಿತ್ತಂದ್ರೆ ನಮಗೊಂದಿಷ್ಟು ನಮಗೆ ಬದುಕಿಗೆ ಆಸರೆ ಆತು ಅಂತಕ್ಕಂಥದ್ದನ್ನು ಹೇಳಿ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಹೇಳೋಣ. ಧನ್ಯವಾದ.